ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು ನಾವು 2026-27ನೇ ಸಾಲಿನ 7ನೇ ತರಗತಿಯ ಗಣಿತ ಅಂದ್ರೆ ನ್ಯೂ ಸಿಲೆಬಸ್ ಗಣಿತ ಪ್ರಕಾಶಕ್ಕೆ ಸಂಬಂಧಪಟ್ಟಂತ ಎಲ್ ಬಿ ಎ ಪ್ರಶ್ನೋತ್ತರಗಳ ಮಾಲೆಯನ್ನ ಇಂದು ನಾವು ನೋಡೋಣ. ಇಲ್ಲಿವರೆಗೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದವರು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿ ಬರ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆನೂ ವಿವರಣಾತ್ಮಕವಾಗಿರ್ತಾವ. ನಿಮ್ಗೆ ಹೆಚ್ಚಿನ ವಿವರಣೆಗಳು ಬೇಕಪ್ಪ ಅಂತಂದ್ರ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿದ್ಯಾರ್ಥಿಗಳೇ ಬನ್ನಿ, ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ ಭಾಗ 1ರ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮೊದಲು ನೋಡೋಣ. ಹಾಗೆ ನಂತರ ಅದರ ಕೀ ಉತ್ತರಗಳನ್ನ ನಾವು ನೋಡ್ತಾ ಸಾಗೋಣ. ನಿಮ್ಗೇನಾದ್ರೂ ಆ ಕೀ ಉತ್ತರಗಳು ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲವನ್ನು ಸವಿವರಣಾತ್ಮಕವಾಗಿ ತಿಳಿಸ್ತಾ ಹೋಗ್ತೀನಿ. ಯಾಕಂದ್ರೆ ಸವಿವರಣಾತ್ಮಕ ತಿಳಿಸ್ಕೊಳ್ತಾ ಹೋದ್ರೆ ಈ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಆದ ಕಾರಣ ನಾ ಈಗ ಕೀ ಉತ್ತರಗಳನ್ನ ಮಾತ್ರ ಬಿಟ್ಟಿರ್ತೇನೆ ವಿದ್ಯಾರ್ಥಿಗಳೇ. ಆನಂತರ ನಿಮಗೆ ಬೇಕಿತ್ತಪ್ಪ ಅಂದ್ರೆ ಸವಿವರಣಾತ್ಮಕವಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ನಿಮಗೆ ಮನದಟ್ಟಾಗುವ ರೀತಿ ಒಳಗ ತಿಳಿಸಿ ಹೇಳ್ತಾ ಸಾಕ್ತೇನೆ. ಬನ್ನಿ, ಈಗ ನೀವೇನ್ ಮಾಡಿಪ್ಪ ಅಂದ್ರೆ ಈ ಪ್ರಶ್ನೆಗಳನ್ನ ಬರೆದುಕೊಡಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಅಂದ್ರೆ MCQ ಕ್ವಶನ್. ಇದು ಕೇವಲ 7ನೇ ತರಗತಿಯ ವಿದ್ಯಾರ್ಥಿಗಳಿಗಲ್ಲದೆ GPST ಬರೆಯುವಂತಹ ಮ್ಯಾಥ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಟೀಚರ್ಸ್ ಗಳಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿಲಿ, ಒಂದಂಕಿ ದೊಡ್ಡ ಸಂಖ್ಯೆ 9, 1000ರಲ್ಲಿ ನೂರುಗಳ ಸಂಖ್ಯೆ 10, 500ರಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 0. ಇವು ನಿಮಗೆ ಬರುವಂತ ಪ್ರಶ್ನೆಗಳದಾವ. ಈ ಪ್ರತಿಯೊಂದನ್ನು ನೀವು ಏನ್ ಮಾಡಿರಪ್ಪ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಆ ನೋಟ್ಗೆ ಸಂಬಂಧಪಟ್ಟಾಗೆ ಫಸ್ಟ್ ನೀವು ಆನ್ಸರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಗೆ ಸ್ವಂತ ಬುದ್ಧಿಂತ್ರ ಫಸ್ಟ್ ಆನ್ಸರ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಆಗಿ ಈ ಪಾಠಗಳು ನಿಮ್ಗ ಮುಗ್ದಿರ್ತಾವ. ಮುಗಿದ ಪಾಠವನ್ನ ಯಾಕೆ ಬಿಡಾಕ್ತಿರಪ್ಪ ಅಂತ ಅನ್ಬೋದು. ಯಾಕಂದ್ರೆ ಈಗೀಗ ಒಂದ್ 2-3 ದಿನ ಆಯ್ತು ಇಲಾಖೆಯವರು ಈ ರಿವೈಸ್ ಪ್ರಶ್ನೋತ್ತರಗಳನ್ನ ಬಿಟ್ಟು, ಆದ ಕಾರಣ ಈಗ ಬಿಡಾಕತ್ತೇವಿ ವಿದ್ಯಾರ್ಥಿಗಳೇ. ನಿಮಗೆ ಇದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬೇಕಿತ್ತಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಅಂತ ಈಗಾಗಲೇ ಹೇಳಿದೀನಿ. ನೋಡಿಲಿ, ಬಿಟ್ಟ ಸ್ಥಳ ತುಂಬಿ 10,000 ಇದನ್ನು ಸಂಖ್ಯೆಯಲ್ಲಿ ಬರೆದಾಗ ಇದನ್ನು ಸಂಖ್ಯೆಯಲ್ಲಿ ಬರೆಯೋದು. ಇದರ ಅಂತರ್ಕಿಗಳು ನಿಮಗೆ ಈ ಪಾಠದ ನೆಕ್ಸ್ಟ್ ಬರ್ತಾವ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಲ್ಪ ವಿರಾಮ ಹಾಕಿ ಬರೀರಿ ಅಂತಾರ. ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಇವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೀರಿ ಅಂತಾರ. ಅಕ್ಷರ ಒಳಗ ಕೊಟ್ಟಾರ, ಸಂಖ್ಯೆ ಒಳಗ ಬರೀರಿ ಅಂತ ಹೇಳ್ತಾರ. ಇಲ್ಲಿ ನೋಡಿ, 5ನೇ ಪ್ರಶ್ನೆ. ಕೆಳಗಿನ ಚಿತ್ರದಲ್ಲಿ +100 ಇರುವ ಒಂದೇ ಒಂದು ಗುಂಡಿಯನ್ನು ಇದೇ ಕೆಳಗಿನ ಸಂಖ್ಯೆ ಸೂಚಿಸಲು ಎಷ್ಟು ಬಾರಿ ಒತ್ತಬೇಕು? ಅಂದ್ರೆ ಕೆಳಗಿನ ಸಂಖ್ಯೆಯನ್ನು ಸೂಚಕ ಎಷ್ಟು ಬಾರಿ ಅದನ್ನು ಒತ್ತಬೇಕು? 1000 ಗುಂಡಿ ಮಾತ್ರ ಇದೆ, ಅದನ್ನ ಯಾವ ರೀತಿಯಾಗಿ ಒತ್ತಬೇಕು ಅನ್ನೋದನ್ನ ಕೇಳ್ತಾರ. ಕೆಳಗಿನ ಸಂಖ್ಯೆಯನ್ನು ಹೋಲಿಸಿ, ಅಂದ್ರೆ ಇವುಗಳನ್ನ ಹೋಲಿಕೆಯನ್ನು ಮಾಡ್ಬೇಕು. 30,000 ಎಲ್ಲೈತಿಪಾ ಅನ್ನೋದನ್ನ 30,000 ಅಂದ್ರ ಎಷ್ಟು, 30,000 ಎಷ್ಟು ಅನ್ನೋದನ್ನ ಇವನ್ನ ಹೋಲಿಕೆಯನ್ನು ಮಾಡ್ಬೇಕು. ಚಿಕ್ಕದು ದೊಡ್ಡದು ಇವನ್ನ ಹೋಲಿಕೆಯನ್ನು ಮಾಡ್ಬೇಕು. ಸಮ ಈ ಸಂಖ್ಯೆಯನ್ನು 1000 ಸಮೀಪದ ಸಂಖ್ಯೆಯಾಗಿ ಬರೆಯಿರಿ. ಅಂದ್ರೆ ಅಂದಾಜು ಮಾಡೋದು. ಕೆಳಗೆ ನೀಡಿರುವ ಸಂಖ್ಯೆಯನ್ನು ಓದಿ ಹೆಸರುಗಳನ್ನು ಭಾರತೀಯ ಅಮೆರಿಕ ಪದ್ಧತಿಯಲ್ಲಿ ಬರೆಯಿರಿ ಅಂತಾರೆ. ಅವು ಹೆಸರುಗಳನ್ನ ಭಾರತೀಯ ಮತ್ತು ಅಮೆರಿಕ ಪದ್ಧತಿಯಲ್ಲಿ. ಅಮೆರಿಕ ಪದ್ಧತಿ ಅಂದ್ರೆ ಬಿಲಿಯನ್. ಕೆಳಗಿನ ಸಂಖ್ಯೆಯನ್ನು ಭಾರತೀಯ ಕ್ರಮದಲ್ಲಿ ಬರೆದು ಅಲ್ಪ ವಿರಾಮ ಹಾಕಿ ಇವುಗಳನ್ನ ಅಕ್ಷರಗಳ ಕೊಟ್ಟಾರ. ಇದನ್ನ ಭಾರತೀಯ ಕ್ರಮದಲ್ಲಿ ಬರೀಬೇಕು ಮತ್ತು ಅಲ್ಪ ವಿರಾಮ ಹಾಕಬೇಕು. ಅಂಕಿಗಳಲ್ಲಿ ಬರೀಬೇಕು ಇದನ್ನ. ವಿದ್ಯಾರ್ಥಿಗಳೇ, 10ನೇ ಪ್ರಶ್ನೆ. ಈ ಹೇಳಿಕೆಗಳಿಗೆ ಉದಾಹರಣೆ ನೀಡಿ ಅಂತ ಹೇಳ್ತಾರ. ಇವು ಹೇಳಿಕೆಗಳನ್ನ ಕೊಟ್ಟಾರ. ಇದಕ್ಕೊಂದು ನಾವು ಎಕ್ಸಾಂಪಲ್ ಅನ್ನು ನೀಡಬೇಕು. ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿದು 1000 ಸಮೀಪಕ್ಕೆ ಅಂದಾಜು ಮಾಡಿ. ಇವಾಗ ಗುಣಲಬ್ಧವನ್ನು ಕಂಡುಹಿಡಿದು ನಾವು 1000 ಸಮೀಪಕ್ಕೆ, ಯಾಕಂದ್ರೆ ಇವಾಗ ಗುಣಲಬ್ಧವನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದನ್ನ ಸಂಕ್ಷಿಪ್ತ ಮಾದರಿ ಒಳಗ ನಾ ಈ 1ನೇ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರವನ್ನ ವಿವರವಾಗಿ ಕೂಡ ಏನ್ ಮಾಡಿದ್ದೀನಿ ನಮ್ದೇ ಚಾನಲ್ ನಲ್ಲಿ ಬಿಟ್ಟಿದ್ದೀವಿ. ಅದನ್ನು ಕೂಡ ನೀವು ನೋಡ್ಕೋಬಹುದು. 12ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನ ಪ್ರಶ್ನೆ ಸಂಖ್ಯೆ 13. ಕೆಳಗಿನ ಸಂಖ್ಯೆಗಳ ಸಮಸ್ಯೆಗಳನ್ನ ಬಿಡಿಸಿ ಅಂತಾರ. ಇವು ವಾಕ್ಯ ರೂಪದ ಪ್ರಶ್ನೆಗಳದಾವ. ಇವುಗಳನ್ನು ಕೂಡ ನಾವು ಏನ್ ಮಾಡೋಣಪ್ಪ ಅಂದ್ರೆ ಬಿಡಿಸ್ಕೋತಾ ಹೋಗೋಣ. 69ನೇ ಪ್ರಶ್ನೆ 70. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇವು ನಿಮ್ಗ 5 ಅಂಕದ ಪ್ರಶ್ನೆಗಳು ಬರ್ತಾವ ವಿದ್ಯಾರ್ಥಿಗಳೇ. 73ನೇ ಪ್ರಶ್ನೆ 74. ನೋಡಿ, 74ನೇ ಪ್ರಶ್ನೆ ಇಲ್ಲಿವರೆಗೂ ಇದೆ. ಅದನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬರ್ಕೋ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, 75 ಪ್ರಶ್ನೆಗಳು ಅದಾವ. ಇದರ ಆನ್ಸರ್ ಕೀಯನ್ನ ಈಗ ನೋಡೋಣ. ಉತ್ತರಗಳು ಭಾಗ 1ರ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗೆ ಸಂಬಂಧಪಟ್ಟಂತ ಉತ್ತರ ಕೀಗಳನ್ನ ಇಲ್ಲಿ ಕೊಟ್ಟಿದ್ದಾರ. ನೋಡ್ಕೋತಾ ಹೋಗೋಣ ವಿದ್ಯಾರ್ಥಿಗಳು. ಈಗ ಇವುಗಳನ್ನ ನೀವು ಆಲ್ರೆಡಿ ಟಿಕ್ ಮಾಡಿರಲ್ಲ, ಅವು ಸರಿ ಇದಾವ ತಪ್ಪದಾವ ಅನ್ನೋದನ್ನ ಈಗ ಟೆಸ್ಟ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, MCQ ಕ್ವಶನ್ಗಳು 10 ಇದಾವ. 2ನೇ ಪ್ರಶ್ನೆಗೆ 11 ಹತ್ರ 15 ಉತ್ತರಗಳನ್ನ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ 16, 17, 18.
19, 20ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ಕೊಳ್ಳಿ. ಉತ್ತರಗಳನ್ನ ಸರಿಯಾಗಿ ಬರ್ಕೊಳ್ಳಿ, ಪಾಸ್ ಮಾಡಿ, ಸ್ಟಾಪ್ ಮಾಡಿ. 4ನೇ ಪ್ರಶ್ನೆಗೆ 21, 22 ಅಂದ್ರೆ 25ರವರೆಗಿನ ಉತ್ತರಗಳನ್ನ ನೀವು ಇಲ್ಲಿ ನೋಡಬಹುದು. ಇನ್ನ 5ನೇ ಪ್ರಶ್ನೆ 26ರಿಂದ 30ರವರೆಗಿನ ಉತ್ತರಗಳನ್ನ ನೀವೇನ್ ಮಾಡಿ ನೋಟ್ ಮಾಡ್ಕೊಳ್ಳಿ. 6ನೇ ಪ್ರಶ್ನೆ 31ರಿಂದ 35ರ ಉತ್ತರಗಳು ಅಂದ್ರೆ ಹೋಲಿಕೆ ಮಾಡುವ ಉತ್ತರಗಳನ್ನು ನೋಡ್ಕೊಳ್ಳಿ. 7ನೇ ಪ್ರಶ್ನೆ 36ರಿಂದ 40ರ ಪ್ರಶ್ನೆಗಳು. ಇನ್ನ 8ನೇ ಪ್ರಶ್ನೆ 41 ನೋಡ್ಕೊಳ್ಳಿ. ಹಾಗೆ 42ನೇ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಇದರಲ್ಲಿ ನಾವು ಓನ್ಲಿ ನಿಮಗೆ ಕೀ ಆನ್ಸರ್ಗಳನ್ನ ಮಾತ್ರ ಅದು ನೋಟ್ ಮಾಡ್ಕೋದಕ್ಕಾಗಿ ಬಿಡ್ತಾ ಇದ್ದೀನಿ. ನಿಮ್ಗ ಇದರ ಎಕ್ಸ್ಪ್ಲೇನ್ ಬೇಕು, ಅದು ಹೆಂಗ್ ಬಂತು ಅನ್ನೋದು ನಿಮಗೆ ತಿಳಿಬೇಕಿತ್ತು ಅಂದ್ರೆ ನೀವೇನ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ತಿಳಿಸಿ ಹೇಳಿ ಸರ್ ಅಂತ ಹೇಳಿ ಮಾಡಿ. ನಾನು ಪ್ರತಿಯೊಂದು ಪಾಠದ್ದು ರಿಪೀಟ್, ಯಾಕಂದ್ರೆ ಇದು ನ್ಯೂ ಸಿಲೆಬಸ್ ಇದೆ, ಹೊಸ ಸಿಲೆಬಸ್ ಇದೆ. ಇದು ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ 45ನೇ ಪ್ರಶ್ನೆ ಉತ್ತರ. ಅದಕ್ಕೆ ನಾನು ಪ್ರತಿಯೊಂದನ್ನು ಏನ್ ಮಾಡ್ತೀನಿ ನಿಮ್ಗ ಸವಿವರವಾಗಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ 49ರವರೆಗೆ ನೋಡ್ಕೊಳ್ಳಿ. 9ನೇ ಪ್ರಶ್ನೆ, 50ನೇದ್ದು, ಹಾಗೆ 10ನೇ ಪ್ರಶ್ನೆ ಆನ್ಸರ್ಗಳನ್ನ ನೋಡ್ಕೊಳ್ಳಿ. ಒಂದಂಕಿ ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಅವ್ರು ಪ್ರತಿಯೊಂದನ್ನು ಕೊಟ್ಟು ಹೋಗಿದಾರ. 53, 54, 55ನೇ ಪ್ರಶ್ನೆಗಳು. ನೋಡಿ 11ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ 56ನೇ ಪ್ರಶ್ನೆ ಉತ್ತರ, 57ನೇ ಪ್ರಶ್ನೆ ಉತ್ತರ, ಹಾಗೆ 58ನೇ ಪ್ರಶ್ನೆಯ ಉತ್ತರ ನೋಡಿ. 59ನೇ ಪ್ರಶ್ನೆ ಉತ್ತರ ಹಾಗೂ 60ನೇ ಪ್ರಶ್ನೆ ಉತ್ತರ ಇಲ್ಲಿದೆ. 61ನೇ ಪ್ರಶ್ನೆ, 62, 63ನೇ ಪ್ರಶ್ನೆ ಉತ್ತರ, 64 ಹಾಗೆ 65ನೇ ಪ್ರಶ್ನೆ ಉತ್ತರವನ್ನು ಕೂಡ ಇಲ್ಲಿದೆ ವಿದ್ಯಾರ್ಥಿಗಳೇ. ಇನ್ನ 66, 67ನೇ ಪ್ರಶ್ನೆ ಉತ್ತರವನ್ನು ನೋಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ. 68ನೇ ಪ್ರಶ್ನೆ ಉತ್ತರ ABCD ಇದಾವ, ಇದುವರೆಗೂ ನೋಡ್ಕೊಳ್ಳಿ. ಪ್ರಶ್ನೆ 69ರ ಆನ್ಸರ್ ABCDಗೆ ಸಂಬಂಧಪಟ್ಟಂತೆ. 70ನೇ ಪ್ರಶ್ನೆ ಉತ್ತರ, 71ನೇ ಪ್ರಶ್ನೆ ಉತ್ತರ ಕೂಡ ಇಲ್ಲಿದೆ ನೋಡಿ. 72 ಪ್ರಶ್ನೆ ಸಂಖ್ಯೆ 72ರ ಉತ್ತರ ವಿದ್ಯಾರ್ಥಿಗಳೇ. 73, 74ನೇ ಪ್ರಶ್ನೆ ಉತ್ತರಗಳು. ಇನ್ನ ಕೊನೆಯ ಪ್ರಶ್ನೆ ಉತ್ತರ 75. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಅನ್ನು ಕೊಡಿ. ನಿಮ್ಗೆ ನೆಕ್ಸ್ಟ್ ಘಟಕದ LBA ಅಂದ್ರೆ ಸಂಪೂರ್ಣ ಭಾಗ 1ರ LBA ಒಂದೇ ವಿಡಿಯೋದಲ್ಲಿ ಬೇಕಿದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಅದರ ವಿವರಣೆ ಬೇಕಿದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಗಾಗಿ ಹಾಗೂ ನಿಮ್ಮ ಲೈಕ್ ಗಾಗಿ ಕಾಯ್ತಿರ್ತಾನೆ. ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ಯಾರ್ಯಾರು ನೋಡ್ತಿರೋ ಅವರೆಲ್ಲರೂ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನ ನಿಮ್ಮ ಅನಿಸಿಕೆಯಂತೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.